ಗೈಸ್, ಏನಾದ್ರೂ ನೀವು ಸೆಕೆಂಡ್ PUC ಎಕ್ಸಾಮ್ ನ ಬರೆದಿದ್ರೆ ಇವಾಗ ಎಕ್ಸಾಮ್ ಬರುವ ಸಮಯ, ಅಂದ್ರೆ ಎಕ್ಸಾಮ್ ರಿಸಲ್ಟ್ ಬರುವ ಸಮಯ. ಆ ರಿಸಲ್ಟ್ ನ ನೀವು ಯಾವ ರೀತಿ ಚೆಕ್ ಮಾಡುವುದು, ಯಾವ ವೆಬ್ಸೈಟ್ ನಲ್ಲಿ, ಯಾವ ಆಪ್ ನಲ್ಲಿ ಚೆಕ್ ಮಾಡ್ಬೇಕಂತ ಒಂದು ಯೋಚನೆ ಮಾಡ್ತಾ ಇದ್ರೆ, ಈ ಯೋಚನೆ ಮಾಡೋರಿಗೆ ಇವಾಗ ಈ ಆಪ್ ಯಾವ ಆಪ್ ನಲ್ಲಿ ನೀವು ಕೇಳ್ಬೇಕು, ಅಂದ್ರೆ ಚೆಕ್ ಮಾಡಬೇಕು, ಮತ್ತೆ ಯಾವ ಮೊಬೈಲ್ ನಲ್ಲಿ ಯಾವ ತರ ಚೆಕ್ ಮಾಡೋದು ಅಂತಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಂಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ, ಮತ್ತೆ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಮ್ಮನ್ನ ಸ್ಟಾರ್ಟ್ ಮಾಡುವ. ಫಸ್ಟ್ನೇದಾಗಿ ಕ್ರೋಮ್ ನ ಓಪನ್ ಮಾಡ್ಕೊಂಡಾದ್ಮೇಲೆ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ. ನಾನು ಆಲ್ರೆಡಿ ಸರ್ಚ್ ಮಾಡಿದ್ದೀನಿ. ನೀವು ಕೂಡ ಏನಪ್ಪಾ ಅಂತ ಸರ್ಚ್ ಮಾಡ್ಬೇಕಂದ್ರೆ ಕರ್ ರಿಸಲ್ಟ್ ಅಂತಂದು ನೀವು ಸರ್ಚ್ ಮಾಡಿದ್ರೆ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ. ಇದರಲ್ಲಿ ಕಾಣಿಸ್ತಾ ಇರ್ಬೋದು, ಅಂದ್ರೆ ಹೋದ ವರ್ಷದ್ದು 2025ರಲ್ಲಿ ಯಾವ್ಯಾವ ಎಕ್ಸಾಮ್ಸ್ ರಿಸಲ್ಟ್ ಬಿಟ್ಟಿದ್ರು ಆನ್ಲೈನ್ ಅಲ್ಲಿ, ಆ ಎಕ್ಸಾಮ್ಸ್ ಎಲ್ಲವೂ ಕೂಡ ಇವೆ. ಈಗ ಕೂಡ ನೀವು ನೋಡ್ಕೋಬಹುದು. ಬಟ್ ಇವಾಗ ಸೆಕೆಂಡ್ PUC ಎಕ್ಸಾಮ್ ರಿಸಲ್ಟ್ ನೀವೇನು ಯಾವ ಡೇಟಿಗೆ ಅನೌನ್ಸ್ ಮಾಡಿರ್ತಾರ ನೋಡಿ, ಅದೇ ಡೇಟ್ ನಲ್ಲಿ ಅವರು ಅವತ್ತಿನ ಡೇಟ್ ಇಶ್ಯೂ ಆಡ್ ಮಾಡ್ತಾರೆ. ಮಾಡಿದಾದ್ಮೇಲೆ ನೀವು PUC ಫಸ್ಟ್ ಎಕ್ಸಾಮ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ತರ ನೀವು ಚೆಕ್ ಮಾಡಬಹುದು ನಿಮ್ಮ ರಿಸಲ್ಟ್. ಆಯ್ತು, ನಿಮಗೆ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ರಿಜಿಸ್ಟರ್ ನಂಬರ್ ಹಾಕಿ, ಮತ್ತೆ ನಿಮ್ಮ ಸಬ್ಜೆಕ್ಟ್ ಅಂದ್ರೆ ನೀವು ಯಾವ ಕ್ಯಾಟಗರಿ ಮಾಡಿದ್ದೀರಾ ತಂದು, ಅದಾದ್ಮೇಲೆ ಎಲ್ಲ ಸೆಲೆಕ್ಟ್ ಮಾಡಿದಾದ್ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ರಿಸಲ್ಟ್ ಯಾವುದು ಅನ್ನೋದು ಗೊತ್ತಾಗುತ್ತೆ. ಯಾವ ತರ ರಿಸಲ್ಟ್ ನ ಚೆಕ್ ಮಾಡೋದು ಅಂತಂದು ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಟ್ಟಿದ್ದೀನಿ. ಎಲ್ಲಿ ಕೂಡ ಮಿಸ್ ಮಾಡಕ್ ಹೋಗ್ಬಿಡಿ, ಚೆನ್ನಾಗಿನೇ ಚೆಕ್ ಮಾಡ್ಕೊಳ್ಳಿ ಈ ವೆಬ್ಸೈಟ್ ನಲ್ಲಿ ಅನ್ನೋದು ಪಕ್ಕ ಎಲ್ಲರಿಗೂ ಗೊತ್ತಿರುತ್ತೆ. ಯಾರ್ಯಾರು ಎಷ್ಟೆಷ್ಟು ರಿಸಲ್ಟ್ ಮಾಡಿದ್ರೆ ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರೆಯಕ್ಕೆ ಹೋಗ್ಬಿಡಿ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್.